ಮುಂಚೆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು, ಅದ್ಭುತವಾಗಿರುವಂತಹ ವ್ಯಾಪಾರನ ನೋಡಿದರೆ ಅದ್ರಲ್ಲಿ ಅಭಿವೃದ್ಧಿಯನ್ನ ಕಾಣಿದ್ದಾರೆ. ಆದ್ರೆ ದಿಢೀರ್ ಅಂತ ಕುಸ್ತು ಹೋಗುತ್ತೆ. ಕೆಲವು ಭಾವನೆಗಳೇ ಅವರದ್ದು ಅಸಡ್ಡೆ ಭಾವನೆಗಳಿರುವಂಥವ್ರು. ಇವ್ರು ಏನಾದ್ರೂ ಈ ಮಿಡ್ಲಲ್ಲಿ ಇದ್ಬಿಟ್ರೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತವ್ರಿಗೆ ಇವ್ರು ಬೆಳೆಯಲ್ಲ, ಇನ್ನೊಬ್ರು ಬೆಳೆಸಲ್ಲ, ಇನ್ನೊಬ್ರು ಬೆಳೆದಿರೋದನ್ನ ನೋಡಿದ್ರೆ ಅಸೂಯೆ ಪಡೋದು ಇವ್ರು ಜೀವಮಾನ ಪರ್ಯಂತ. ಸಣ್ಣ ಚಿಟ್ಟಿ ಅಷ್ಟೇ ಅದು. ಆ ಸಂಖ್ಯೆಗಳನ್ನ ಬರ್ಕೊಳ್ಳೋದು, ಒಂದು ನಿಮ್ಮ ತಿಜೋರಿ ಇಟ್ಕೊಳ್ಳೋದು, ತಿಜೋರಿಯಲ್ಲಿ ಇನ್ನೊಂದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು, ಮತ್ತೊಂದನ್ನ ಮನೆಯಲ್ಲಿ ಇಡುವಂಥದ್ದು. ಹನುಮಾನ್ ತಂತ್ರ ಇದನ್ನು ಬಳಸಿ ಅತ್ಯಂತ ಅದ್ಭುತವಾಗಿ ಅಭಿವೃದ್ಧಿ ಆಗಿದೆ. ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದ್ರೆ, ಮುಂಚೆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಬ್ಯಾಂಗಲ್ ಶಾಪ್ ಆಗಿರ್ಬೋದು, ಅದ್ಭುತವಾಗಿರುವಂತಹ ವ್ಯಾಪಾರನ ನೋಡಿದರೆ ಅದ್ರಲ್ಲಿ ಅಭಿವೃದ್ಧಿಯನ್ನ ಕಾಣಿದ್ದಾರೆ. ಆದ್ರೆ ದಿಢೀರ್ ಅಂತ ಕುಸ್ತು ಹೋಗುತ್ತೆ. ಏನ್ ಕಾರಣ ಅಂತ ಗೊತ್ತಿಲ್ಲ. ಯಾರೋ ನಮ್ಮ ಮೇಲೆ ಕಣ್ಣು ಹಾಕ್ಬಿಟ್ರೋ, ಅಥವಾ ಇನ್ನೆಲ್ಲೋ ಶಾಪಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಿದಾರೋ, ಇನ್ನೆಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಂತ ಅಲ್ಲಿ ಹೋಗ್ತಿದಾರೋ, ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ಗೊತ್ತಿಲ್ಲ. ಬಟ್ ನಮಗೆ ಮುಂಚೆ ಚೆನ್ನಾಗಿ ನಾವು ನೋಡಿದೀವಿ, ಏಳಿಗೆಯನ್ನು ಕಂಡಿದೀವಿ. ಆದ್ರೆ ದಿಢೀರ್ ಅಂತ ಕುಸ್ತು ಬೀಳಲು ಏನ್ ಕಾರಣ ಇರಬಹುದು? ಸೊ ಇದು ಮತ್ತೆ ನಮ್ಮ ಮುಂಚಿನ ತರನೇ ಆಗಬೇಕು ಅಂತಂದ್ರೆ ಏನಾದ್ರೂ ಒಂದು ತಂತ್ರ ಮಾಡ್ಕೊಳ್ಬಹುದಾ, ಅಥವಾ ಏನ್ ರೆಮಿಡಿ ಮಾಡ್ಕೊಂಡ್ರೆ ನಮ್ಗೆ ಮುಂಚಿನ ಒಂದು ಸಕ್ಸಸ್ ಈಗಲೂ ಕಾಣಬಹುದು ಗುರುಗಳೇ? ಸೊ ವ್ಯಾಪಾರಿಗಳಿಗೋಸ್ಕರ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನನ್ನ ಬಳಿನೇ ಕೆಲವರು ಬಂದು ಇದನ್ನು ಹೇಳಿದ್ದಾರೆ. ಗುರುಗಳೇ, ನಾವು ಈ ಮಳಿಗೆ ಮಾಡಿ 10 ರಿಂದ 12 ವರ್ಷ ಆಯ್ತು. ಮೊದಲು ಒಂದು 5 ರಿಂದ 6 ವರ್ಷ ಚೆನ್ನಾಗಿ ನಡೀತು. ತುಂಬಾ ಅಂದರೆ ತುಂಬ ಚೆನ್ನಾಗಿ. ನಾವು ಇನ್ನೊಂದು ಬ್ರಾಂಚ್ ಮಾಡಬೇಕು ಅಂದ್ಕೊಂಡಿದ್ವಿ. ಆ ಮಟ್ಟಕ್ಕೆ ನಡೀತು ಗುರುಗಳೇ. ಅದು ಏನಾಯಿತು ಅನ್ನೋ ಗೊತ್ತಿಲ್ಲ. ಕೆಲಸದವರು ಚೇಂಜ್ ಆದರು, ನಮ್ಮಲ್ಲಿ ಸ್ವಲ್ಪ ಮನಸ್ತಾಪಗಳು ಬಂದವು. ಅದಾದ ನಂತರ ಯಾಕೋ ಏನೋ ಗೊತ್ತಿಲ್ಲ, ವ್ಯಾಪಾರ ಕುಸಿದು ಬಿಡ್ತು. ಮೊದಲಿಂದಲೂ ಹಾಗೆ ಬಂದಿದ್ದರೆ ಏನೋ ಬಿಡು, ಏರಿಯಾ ಚೆನ್ನಾಗಿಲ್ಲ ಅನ್ಕೊತಿದ್ವಿ. ಹೌದು. ಬಟ್ ತುಂಬ ಚೆನ್ನಾಗಿ ನಡೆದಿದ್ದು ದಿಢೀರ್ ಕುಸಿದು ಬೀಳುತ್ತೆ ಅಂದರೆ ಏನನ್ಬೇಕು ಗುರುಗಳೇ? ನಾನು ಹೇಳ್ತಿರೋದು ದಿನಕ್ಕೆ 50 ರಿಂದ 60 ಸಾವಿರ, 1 ಲಕ್ಷ ತನಕ ವ್ಯಾಪಾರ ಆಗ್ತಿದ್ದು. ಈಗ ಸಾವಿರಗಳೆಲ್ಲ ಗುರುಗಳೇ, 500 ನಡೀತಾ ಇದೆ, 100-500 ನಡೀತಾ ಇದೆ. ಕೆಲವರು ಅಂಗಡಿ ಬಾಡಿಗೆ ಕಟ್ಟಕ್ಕೂ ದುಡ್ಡು ಬರ್ತಿಲ್ಲ ಅಂತ ಹೇಳ್ತಾರೆ. ಹೌದು. ಅದೇ ಇದಕ್ಕೆ ನೀವು ಹೇಳಿದಾಗೆ ಈ ಮನುಷ್ಯನ ಕಣ್ಣ ದೃಷ್ಟಿ, ಅದರ ನರಘೋಷ ಅಂತಾರೆ ಇದನ್ನು. ಆ ನರಘೋಷವನ್ನು ಹೋಗಲಾಡಿಸ್ಕೊಳ್ಬೇಕು ಅಂತಂದ್ರೆ ಅಹಿತ ದೃಷ್ಟಿ, ನೀಚ ದೃಷ್ಟಿ, ಕ್ರೂರ ದೃಷ್ಟಿ. ಅಬ್ಬಾ ಏನು ಮಾಡಿದಾನೆ ಒಳಗಡೆ. ಇನ್ನರ್ ಸೈಡ್ ಅವರು ಖುಷಿಯಿಂದ, ಪಾಪ ಕಷ್ಟಪಟ್ಟವನೇ ಏನು ಮಾಡೋದೇನು ಚೆನ್ನಾಗಿರಲಿ ಅಂದರೆ ಪರವಾಗಿಲ್ಲ, ಒಳಗಡೆ ಕೊತ 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 ಕುದೀತಿರ್ತಾರೆ. ಅಂದರೆ ಅವ್ರಿಗೆ ತುಂಬ ಅಸೂಯೆ. ಮೇಲ್ನೋಟಕ್ಕೆ ಚೆನ್ನಾಗಿ ಕಟ್ಟಿದ್ಯಪ್ಪ ಹೋಗಿರ್ತಾರೆ ಅಷ್ಟೇ. ಇದ್ದವ್ರು ಭಾರಿ ಕಷ್ಟ. ಇವರು ಕೆಲವು ರೇಖೆಗಳೊಂದಿಗೆ ಇರ್ತಾರೆ, ಕೆಲವು ಮಚ್ಚೆಗಳೊಂದಿಗೆ ಇರ್ತಾರೆ, ಕೆಲವು ಭಾವನೆಗಳೇ ಅವರದ್ದು ಅಸಡ್ಡೆ ಭಾವನೆಗಳಿರುವಂಥವ್ರು. ಇವ್ರು ಏನಾದರೂ ಈ ಮಿಡ್ಲಲ್ಲಿ ಇದ್ದುಬಿಟ್ರೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂಥವ್ರು. ಇವ್ರು ಬೆಳೆಯಲ್ಲ, ಇನ್ನೊಬ್ರು ಬೆಳೆಸಲ್ಲ, ಇನ್ನೊಬ್ಬರು ಬೆಳೆದಿರೋದನ್ನ ನೋಡಿದ್ರೆ ಅಸೂಯೆ ಪಡೋದು ಇವ್ರು ಜೀವಮಾನ ಪರ್ಯಂತ. ಇದೊಂದೇ ಅವ್ರು ದೇವ್ರು ಬರೆದಿರೋದು ಇವ್ರಿಗೆ. ಇಂಥವ್ರು ಎಲ್ಲರನ್ನೂ ಅದೊಂದು ಮಾತು ಇದೊಂದು ಮಾತು ಹೇಳಿ 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 ಹಾಳು ಮಾಡೋದಷ್ಟೇ. ಯಾರೋ ಚೆನ್ನಾಗಿದ್ದರೆ ಅವ್ರಿಗೆ ಅದು ಇದು ಹೇಳೋದು, ಏನೋ ಎತ್ತು ಕಟ್ಟೋದು ಅಂತಾರೆ. ಆ ಥರ ಎತ್ತೆ ಕಟ್ಟೋದು, ಅವರ ನಾಶ ಮಾಡಿ. ಇಂಥವ್ರು ಏನಾದರೂ ನಿಮ್ಮನ್ನು ಹೊಗಳಿದ್ರೆ ಅವ್ರ ಕಣ್ಣು ಬಿದ್ದರೆ ಕುಸಿದು ಬಿದ್ದು ಹೋಯ್ತು ಅಂತ ಅರ್ಥ. ಅದಕ್ಕೆ ಈ ಅಂಗಡಿಗಳಿಗೋ ಅಥವಾ ನಾವೊಂದು ವೆಹಿಕಲ್ ಇಷ್ಟು ಕಿಲೋಮೀಟರ್ ಓಡಿದ ಮೇಲೆ ಸರ್ವಿಸ್ ಮಾಡ್ತೀವಲ್ಲ, ಈ ಅಂಗಡಿಗೂ ಸರ್ವಿಸ್ ಮಾಡಬೇಕು. ನೀವು ಹೇಗೆ ಸರ್ವಿಸ್ ಮಾಡಬೇಕು? ಈ ಪ್ರತಿ ಅಮಾವಾಸ್ಯೆಗೆ ಒಂದು ಸಣ್ಣದೊಂದು ಬೂದು ಕುಂಬಳಕಾಯಿ ಹಿಡಿ ತೆಗೆದು ಹೊಡೆಯುವಂಥದ್ದು, ಪೌರ್ಣಮಿಗೆ ಒಂದು ನಿಂಬೆಹಣ್ಣು ಹಿಡಿ ತೆಗೆದು ಹೊಡೆಯುವಂಥದ್ದು. ಅದಲ್ಲದೆ ಹನುಮಾನ್ ತಂತ್ರ ಅಂತ ಬರುತ್ತೆ, ಕೆಲವೊಂದು ಬೀಜಾಕ್ಷರಗಳು. ಈಗ ನಾನು ಹೇಳುವಂಥದ್ದು ಈ ಹನುಮಾನ್ ತಂತ್ರ ಬೀಜಾಕ್ಷರ ಇದ್ದಾವಲ್ಲ, ಸ್ಕ್ರೀನ್ ಮೇಲೆ ನಿಮ್ಗೆ ಕೊಡ್ತೀವಿ. ಆ ಸ್ಕ್ರೀನ್ ಮೇಲೆ ಕೊಡುವಂಥದ್ದನ್ನು ಸಣ್ಣ ಚೀಟಿ ಅಷ್ಟೇ ಅದು. ಆ ಸಂಖ್ಯೆಗಳನ್ನ ಬರ್ಕೊಳ್ಳೋದು, ಒಂದು ನಿಮ್ಮ ತಿಜೋರಲ್ಲಿ ಇಟ್ಕೊಳ್ಳೋದು, ತಿಜೋರಿಯಲ್ಲಿ ಇನ್ನೊಂದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು, ಮತ್ತೊಂದನ್ನು ಮನೇಲಿಡುವಂಥದ್ದು. ಇದು ಮನೆಯಲ್ಲಿ ನೀವು ಇದರಿಂದ ಬಂದಿರೋದ್ರ ಹಣ ತಗೊಂಡೋಗಿ ಎಲ್ಲಿಡ್ತೀರಿ? ನೀವು ನಿಮ್ಮ ವ್ಯಾಪಾರದ ಹಣವನ್ನು ನಿಮ್ಮದೇ ಆಗಿರತಕ್ಕಂಥ ಒಂದು ಪರ್ಸನಲ್ ಪೆಟ್ಟಿಗೆ ಅಂತ ಇಟ್ಕೊಂಡಿರ್ತೀನಿ, ಅಲ್ಲಿ ಇಟ್ಕೊಳ್ತೀರಿ. ಈ 3 ಚೀಟಿ ವ್ಯವಸ್ಥೆ ಮಾಡ್ಕೋಬೇಕು. ಆ 3 ಚೀಟಿಗಳು ಈಗ ನಾನು ಹೇಳ್ತೀನಿ, ಆ ಸಂಖ್ಯೆಗಳನ್ನು ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ. ಅದನ್ನು ನೋಟ್ ಮಾಡಿಕೊಂಡು ಮನೆಯಲ್ಲಿ ಮಾಡಿರೋಂಥದ್ದು
ಮತ್ತು ಮಳಿಗೆಯಲ್ಲಿ ಮಾಡಿರುವಂಥದ್ದು ಏನು ಚೀಟಿ ಇರುತ್ತೋ ಅದರ ಮೇಲೆ 11 ಏಲಕ್ಕಿ ಇಡಬೇಕು. ನೇಮೇಲೆ ಬರೀ ಏಲಕ್ಕಿ ಮಾತ್ರ ಇಡಬೇಕು ಅಷ್ಟೇ. ನೀವು ಇಲ್ಲಿ ಇಡಬೇಕು. ನಿಮ್ಮ ಬಳಿ ಇರುತ್ತಲ್ಲ ಅದರಲ್ಲಿ ಮಾತ್ರ ಸುತ್ತಿಡಬೇಕಾಗತ್ತೆ, ಜಾಸ್ತಿ ಬೇಡ. ಲವಂಗಗಳು ಇಟ್ಕೋಬೇಕಾಗತ್ತೆ, 5 ಲವಂಗ. ಇದರಲ್ಲಿ ಏಲಕ್ಕಿ ಇರಲ್ಲ, ಲವಂಗ ಮಾತ್ರ ಇರುತ್ತೆ. ಅದರಲ್ಲಿ ಏಲಕ್ಕಿ ಇರುತ್ತೆ, ಲವಂಗ ಇರಲ್ಲ. ಹೀಗೆ ಒಂದೊಂದು ಕೂಡ ನೀವೇನು ಮೊದಲು ನಡೀತಾ ಅಂದ್ರಲ್ಲ ಅದರ ದುಪ್ಪಟ್ಟು ನಡೆಯುತ್ತೆ. ಈ ಸೀಕ್ರೆಟನ್ನು ನಿಮಗೆ ಬಿಟ್ಟ ಹಾಗೆ ಇನ್ನು ಯಾರಿಗೂ ನೀವು ಹೇಳೋ ಹಾಗಿಲ್ಲ ಅಂತಂದರೆ ಅವ್ರಿಗೆ ಕರ್ಮಗಳ ಕಳೆದಿದ್ದರೆ ಮಾತ್ರ ಅದನ್ನು ಮಾಡ್ಕೊಳ್ತಾರೆ. ಬೇರೆ ಎಲ್ಲದರಲ್ಲೂ ಕೂಡ ನಾನು ಹೇಳ್ತಿರ್ತೀನಿ, ಮತ್ತು ಜನಕ್ಕೆ ತಿಳಿಸಿ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಈ ಬಿಸ್ನೆಸ್ ನಿಮಗೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖುಷಿಯಿಂದ ಮತ್ತೊಂದು ಧಾವಿಸಿ ಇನ್ನೊಂದನ್ನು ನಾವು ಮಾಡ್ತೀವಿ, ಇನ್ನೊಂದು ನಾವು ಬ್ರಾಂಚ್ ಮಾಡ್ತಾ ಇದ್ದೀವಿ. ಆ ಮಟ್ಟಕ್ಕೆ ಹೋದ ಮೇಲೆ ಬೇಕಾದ್ರೆ ಯಾರಿಗಾದ್ರೂ ಹೇಳಿ ನೀವು ದಯವಿಟ್ಟು ನೀವು ಈ ಥರ ಮಾಡಿಕೊಡಿ, ನನಗೆ ಯಾರೋ ಒಬ್ಬ ಗುರುಗಳು ಕೊಟ್ಟಿದ್ರೆ ರೆಮಿಡಿ ಅಂತ ಮಾಡ್ಕೊಂಡು ಇದನ್ನು ಮಾಡಿದ್ರೆ ಪ್ರಾರಂಭ ಮಾಡೋದು ಬುಧವಾರ. ಅಂಗಡಿಯಲ್ಲಿ ಇಟ್ಟಿರುವಂಥದ್ದು ಏನು ಸಣ್ಣ ಚೀಟಿ ಇದೆಯೋ ಅದ್ರಲ್ಲಿ 11 ಏಲಕ್ಕಿ, ಮತ್ತು ಮನೇಲಿ ಏನಿಟ್ಟಿರೋ ಚೀಟಿ ಅದರಲ್ಲೂ ಕೂಡ 11 ಏಲಕ್ಕಿ. ನಿಮ್ಮ ಹತ್ರ ಇಟ್ಕೊಳ್ಳೋದಿದೆಯಲ್ಲ ಪಾಕೆಟು, ಅದರಲ್ಲಿ ಮಾತ್ರ 5 ಲವಂಗ. ಇಲ್ಲಿ ಏಲಕ್ಕಿ ಇಲ್ಲ, ಲವಂಗ. ಕನ್ಫ್ಯೂಸ್ ಮಾಡ್ಕೊಳ್ತೀರಾ? ಇದನ್ನ ಮಾಡಿಕೊಂಡಾಗ ತಕ್ಷಣವೇ ಈ ಬುಧವಾರ ಮಾಡ್ಕೊಂಡು ನೆಕ್ಸ್ಟ್ ಬುಧವಾರವೇ ಸೇಮ್ ಹೇಗಿರುತ್ತೆ ಅಂತಂದ್ರೆ ಅವ್ರಿಗೊಂದು ಮಿರಾಕಲ್ ನಡೆದೋಗುತ್ತೆ. ಒಂದು ಮ್ಯಾಗ್ನೆಟ್ ಹಾಕಿದ್ರೆ ಹೇಗೆ ಸೆಳೆತ ಮಾಡ್ಕೊಳ್ಳುತ್ತೋ ಹಾಗೆ ಜನರನ್ನು ಸೆಳೆತ ಮಾಡುವಂಥ ಈ ಹನುಮಾನ್ ತಂತ್ರವನ್ನು ಬಳಸಿದ್ರೆ ನಿಮಗೆ ಖಂಡಿತ ವ್ಯಾಪಾರ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಬರೆದಿಟ್ಕೊಳ್ಳಿ. ಈಗ ನಾನು ಆ ಒಂದು ಸಂಖ್ಯೆಗಳನ್ನ ಕೊಡ್ತಿದ್ದೇನೆ. ನಂಬರ್ಸ್ 14, 7, 12, 9, 11, 13, 10, 3, 8 ಈ ಸಂಖ್ಯೆಗಳನ್ನು ಕೊನೆಯದಾಗಿರುತ್ತೆ ಏನಿದೆಯೋ 10, 3, 8 ಈ ಸಂಖ್ಯೆಗಳು ಏನು ಬರ್ತಾವೋ ಇದು ಪೂರ್ಣವಾಗಿ 3 ಚೀಟಿ ಮಾಡಿಕೊಳ್ಳೋದು. ಈ 3 ಕೂಡ ಮನೆಯಲ್ಲೊಂದು, ಅಂಗಡಿಯಲ್ಲೊಂದು, ನಿಮ್ಮ ಪಾಕೆಟಲ್ಲಿ ಇಷ್ಟು ಮಾಡ್ಕೊಳ್ಳಿ. ಹನುಮಾನ್ ತಂತ್ರ ಇದನ್ನು ಬಳಸಿ ಅತ್ಯಂತ ಅದ್ಭುತವಾಗಿ ಅಭಿವೃದ್ಧಿ ಆಗುತ್ತೆ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಂಡು ದಿಢೀರಂತ ಕುಸ್ತು ಬಿದ್ದಾಗ ಈ ಬಿಸ್ನೆಸ್ ಬೇಡ ಬೇರೆ ಮಾಡಬೇಕು ಅಥವಾ ಬಿಸ್ನೆಸ್ ನಮ್ಗೆ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂತವರಿಗೆ ನೀವು ಒಂದು ಅದ್ಭುತವಾಗಿರುವಂತಹ ಹನುಮಾನ್ ತಂತ್ರವನ್ನ ಹೇಳ್ಕೊಟ್ಟಿದ್ದೀರಾ. ಆ ಸಂಖ್ಯೆಗಳು ಕೂಡ ಹೇಗೆ ರಚಿಸ್ಕೊಳ್ಬೇಕು ಅಂತ ತಿಳಿಸಿದಿರಾ. ಇನ್ನು ಬಹಳ ವಿಶೇಷವಾಗಿ 11 ಏಲಕ್ಕಿ ಜೊತೆಗೆ ನಮ್ಗೆ 5 ಲವಂಗ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದಿರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ವ್ಯಾಪಾರದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಮುಂಚೆ ಆಗಿರೋ ರೀತಿಯಲ್ಲಿ ಈಗ ಬಿಸ್ನೆಸ್ ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಕ್ ಹೋಗ್ಬೇಡಿ. ಈಗಷ್ಟೇ ಗುರುಗಳು ತಿಳಿಸಿರುವಂತಹ ಈ ಒಂದು ರೆಮಿಡಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.